ನಮಸ್ಕಾರ ವೀಕ್ಷಕರೇ. ಸದಾ ವಿವಾದಗಳಿಂದ ಸುದ್ದಿಯಾಗೋ ಖ್ಯಾತ ಯೂಟ್ಯೂಬರ್ ಧ್ರುವ್ ರಾಠಿ ಮತ್ತೊಮ್ಮೆ ಟ್ರೆಂಡ್ ಆಗ್ತಾ ಇದ್ದಾನೆ. ಇತಿಹಾಸದ ಸಾಕಷ್ಟು ಕಥೆಗಳನ್ನ ತಿರುಚಿ ವಿದ್ಯಾವಂತ ಭಾರತೀಯರಿಂದ ಉಗಿಸಿಕೊಂಡಿದ್ದ ರಾಠಿ ಈ ಬಾರಿ ಗಂಭೀರ ವಿಚಾರವೊಂದರ ಬಗ್ಗೆ ಮಾತನಾಡಿದ್ದಾನೆ. ಧ್ರುವ್ ರಾಠಿ ಒಂದು ವೇಳೆ ಭಾರತದ ಪ್ರಧಾನಿ ಆದ್ರೆ ಭಾರತದಲ್ಲಿ ಹೈವೇಗಳನ್ನ ಎಕ್ಸ್ಪ್ರೆಸ್ ವೇಗಳನ್ನ ನಿರ್ಮಿಸೋದನ್ನೇ ನಿಲ್ಲಿಸ್ಬಿಡ್ತಾನಂತೆ. ಧ್ರುವ್ ರಾಠಿಯ ಈ ಮಾತನ್ನ ಕೇಳಿ ಕಾರ್ ಖರೀದಿಸಬೇಕು ಅಂತ ಕನಸು ಕಂಡಿರೋ ಅದೆಷ್ಟೋ ಜನರಿಗೆ ಆಘಾತ ಆಗ್ತಾ ಇದೆ. ಅಂದಹಾಗೆ ಈ ಮಾತನ್ನ ಹೇಳೋದಕ್ಕೆ ಆತ ಒಂದು ಬಲವಾದ ಕಾರಣವನ್ನ ಕೂಡ ಹೇಳ್ತಾ ಇದ್ದಾನೆ. ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವೇಸ್ಟ್ ಅಂತ ಹೇಳ್ತಾ ಇದ್ದಾನೆ. ಧ್ರುವ್ ರಾಠಿಯ ಈ ಕಾರ್ ವಿರೋಧದ ಕಾರಣ ಬಹಿರಂಗವಾಗ್ತಾ ಇದ್ದ ಹಾಗೆ ವೈರಲ್ ಖಾನ್ ಸರ್ ಅನ್ನೋ ಯೂಟ್ಯೂಬರ್ ಕೂಡ ಅದೇ ಟಾಪಿಕ್ ಬಗ್ಗೆ ಮಾತಾಡಿರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಒಂದು ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಬೇಕು ಅನ್ನೋದನ್ನ ನೀಟಾಗಿ ವಿವರಿಸಿದ್ದಾರೆ. ಹಾಗಿದ್ರೆ ಧ್ರುವ್ ರಾಠಿಯ ಹೊಸ ವಾದ ಏನು, ವೈರಲ್ ಖಾನ್ ವಿವರಣೆ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಿ ಗ್ರೇಟ್ ಧ್ರುವ್ ರಾಠಿ ಈ ಬಾರಿ ಆರ್ಥಿಕ ತಜ್ಞನಾಗೋದಕ್ಕೆ ಹೋಗಿ ಮತ್ತೆ ಟ್ರೋಲ್ ಆಗ್ತಾ ಇದ್ದಾನೆ. ಅಂದಹಾಗೆ ಧ್ರುವ್ ರಾಠಿ ಹೇಳಿರೋದು ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಮುಂದಿನ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ನಾನೆಲ್ಲಾದ್ರೂ ಭಾರತದ ಪ್ರಧಾನಿ ಆದ್ರೆ ಹೈವೇಗಳು ಎಕ್ಸ್ಪ್ರೆಸ್ ವೇಗಳನ್ನ ನಿರ್ಮಿಸೋದಕ್ಕೆ ಹಣವನ್ನ ವ್ಯಯ ಮಾಡೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ಕೇವಲ 8% ಜನರು ಮಾತ್ರ ಕಾರ್ಗಳನ್ನ ಹೊಂದಿದ್ದಾರೆ. ಆದ್ರಿಂದ ಭಾರತದಲ್ಲಿ ಹೈವೇ ಎಕ್ಸ್ಪ್ರೆಸ್ ವೇನಂತ ಸೌಕರ್ಯಗಳಿಗೆ ಹಣ ವ್ಯಯ ಮಾಡೋದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಇದರ ಬದಲಿಗೆ ನಾನು ಶಿಕ್ಷಣದ ಮೇಲೆ ಹಣವನ್ನ ಖರ್ಚು ಮಾಡ್ತೀನಿ. ದೇಶದ ಜಾಗಗಳನ್ನ ಮನುಕುಲಕ್ಕಾಗಿ ಬಳಸ್ಕೊಳ್ಬೇಕು, ಹೈವೇಗಳನ್ನ ಕಟ್ಟೋದಕ್ಕೆ ಅಲ್ಲ. ಇದು ದಿ ಗ್ರೇಟ್ ಧ್ರುವ್ ರಾಠಿ ಕಡೆಯಿಂದ ಬಂದಿರೋ ನುಡಿ ಮುತ್ತುಗಳು. ಅಬ್ಬಬ್ಬಾ, ಧ್ರುವ್ ರಾಠಿಗೆ ಶಿಕ್ಷಣದ ಮೇಲೆ ಅದೆಷ್ಟು ಪ್ರೀತಿ, ಎಜುಕೇಶನ್ ಬಗ್ಗೆ ಅದೆಷ್ಟು ಕಾಳಜಿ. ಈ ತರ ಎಲ್ಲ ಯೋಚನೆ ಮಾಡೋದಕ್ಕೆ ಮುಂಚೆ ಆತನ ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ. ಆತ ಹೇಳಿದ್ದನ್ನ ಸವಿವರವಾಗಿ ಹೇಳೋದಕ್ಕೆ ಮುಂಚೆ ಆತನ ಸ್ಟೇಟ್ಮೆಂಟ್ ನಲ್ಲಿರೋ ಒಂದಷ್ಟು ದೊಡ್ಡ ದೊಡ್ಡ ತಪ್ಪುಗಳನ್ನ ನಿಮಗೆ ತಿಳಿಸೋ ಮೂಲಕ ಈ ವಿಚಾರವನ್ನ ನಿಮ್ಮ ಯೋಚನೆಗೆ ಬಿಡ್ತೀನಿ. ಮೊದಲಿಗೆ 8% ಜನರು ಮಾತ್ರ ಕಾರನ್ನ ಬಳಸ್ತಾ ಇದ್ದಾರೆ ಅಂತ ಧ್ರುವ್ ರಾಠಿ ಹೇಳ್ತಾ ಇದ್ದಾನೆ. ಈ 8% ಜನರಿಗೋಸ್ಕರ ಹೈವೇ ಎಕ್ಸ್ಪ್ರೆಸ್ ವೇ ಬೇಕಾ ಅನ್ನೋದು ಧ್ರುವ್ ರಾಠಿಯ ವಾದ ಅಲ್ಲ. ನಮ್ಮ ದೇಶದ ರಸ್ತೆಗಳಲ್ಲಿ ಕೇವಲ ಕಾರ್ಗಳು ಮಾತ್ರ ಓಡಾಡೋದ? ಬಸ್, ಲಾರಿ, ಬೈಕ್, ಸೈಕಲ್, ಆಟೋ ರಿಕ್ಷಾಗಳೆಲ್ಲ ಆಕಾಶದಲ್ಲಿ ಹಾರಿಕೊಂಡು ಹೋಗುತ್ತವಾ? ಇದು 1ನೇ ಕ್ಲಾಸ್ ಮಗುವಿಗೆ ಇರೋ ಸಾಮಾನ್ಯ ಜ್ಞಾನ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜರ್ಮನಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋ ಅಗತ್ಯ ಇಲ್ಲ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೆ ಅರ್ಥವಾಗೋ ಸಿಂಪಲ್ ವಿಚಾರ. ಇನ್ನೊಂದು ವಿಷಯ ಏನಂದ್ರೆ, ಈತ ಹೇಳ್ತಾ ಇರೋ 8% ಅನ್ನೋದು ಕೇವಲ ವೈಟ್ ಬೋರ್ಡ್ ಕಾರ್ಗಳು, ಅಂದ್ರೆ ವೈಯಕ್ತಿಕ ಉಪಯೋಗಕ್ಕಾಗಿ ಬಳಕೆ ಆಗ್ತಾ ಇರೋ ಕಾರ್ಗಳು. ಇದನ್ನ ಹೊರತುಪಡಿಸಿದ್ರೆ ಟ್ಯಾಕ್ಸಿ, ಕ್ಯಾಬ್ ಅಂತ ಎಷ್ಟೊಂದು ಕಾರ್ಗಳು ಓಡಾಡುತ್ತವೆ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಇನ್ನು ಈ ಗಣ್ಯ ವ್ಯಕ್ತಿ ತಾನು ಹೇಳೋ ಪ್ರತಿಯೊಂದು ಅಂಶಕ್ಕೂ ಪ್ರೂಫ್ ಅನ್ನ ಕೂಡ ಕೊಡ್ತಾ ಹೋಗೋದು ಎಲ್ರಿಗೂ ಗೊತ್ತೇ ಇದೆ. ಈ ವಿಚಾರ ಹೇಳುವಾಗ್ಲೂ ದಿ ಪ್ರಿಂಟ್ ಪತ್ರಿಕೆಯ ಹೆಡ್ಲೈನ್ ಒಂದನ್ನ ತೋರಿಸ್ತಾನೆ. ಅದರಲ್ಲಿ ಓನ್ಲಿ 8% ಇಂಡಿಯನ್ ಫ್ಯಾಮಿಲೀಸ್ ಓನ್ ಕಾರ್ಸ್, NFHS ಫೈಂಡ್ಸ್ ಓವರ್ 50% ಸ್ಟಿಲ್ ಯೂಸ್ ಬೈಸಿಕಲ್ಸ್, ಬೈಕ್ಸ್ ಅಂಡ್ ಸ್ಕೂಟರ್ಸ್ ಅಂತ ಇದೆ. ಅಂದ್ರೆ NFHS ವರದಿ ಪ್ರಕಾರ 8% ಭಾರತೀಯ ಕುಟುಂಬಗಳು ಕಾರನ್ನ ಹೊಂದಿವೆ. 50% ಜನರು ಇನ್ನು ಬೈಸಿಕಲ್, ಬೈಕ್ ಹಾಗೂ ಸ್ಕೂಟರ್ ಗಳನ್ನ ಬಳಸ್ತಾ ಇದ್ದಾರೆ ಅಂತ. ಹೆಡ್ಲೈನ್ ಅನ್ನ ಸರಿಯಾಗಿ ಓದಿದ್ರೆ ಈ ಆರ್ಟಿಕಲ್ ನಲ್ಲಿ ಯಾವೆಲ್ಲ ವಿಚಾರಗಳು ಕವರ್ ಆಗಿವೆ ಅನ್ನೋದು ಎಂಥವರಿಗಾರು ಸುಲಭವಾಗಿ ಅರ್ಥವಾಗುತ್ತೆ. ಆದ್ರೆ ಈ ಬೃಹಸ್ಪತಿ ರಾಠಿ ಕೇವಲ ತನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಚಾರವನ್ನ ಎತ್ತಿಕೊಂಡು ತನಗೆ ಬೇಕಾದ ಹಾಗೆ ಅನಾಲಿಸಿಸ್ ಮಾಡ್ತಾನೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅಷ್ಟೇ ಯಾಕೆ, ಪ್ರಿಂಟ್ ಮಾಧ್ಯಮದ ಹೆಡ್ಲೈನ್ ಅನ್ನೇ ಇನ್ನೊಂದು ಸಲ ನೋಡಿ. ಉಳಿದ 50% ಜನರು ಬೈಕ್, ಸ್ಕೂಟರ್ ಹಾಗೂ ಬೈಸಿಕಲ್ ಗಳನ್ನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಅವುಗಳೆಲ್ಲ ರಸ್ತೆ ಮೇಲೆ ಅಲ್ಲದೆ ಚರಂಡಿಯಲ್ಲಿ ಹೋಗುತ್ವಾ? ಈಗ ನಿಮಗೆ ಅನ್ನಿಸ್ಬೋದು, ಬೈಕ್, ಸ್ಕೂಟರ್, ಕಾರು ಹೋಗೋದಕ್ಕೆ ಸಾಮಾನ್ಯ ರಸ್ತೆಯೇ ಸಾಕು, ಹೈವೇಗಳೆಲ್ಲ ಯಾಕೆ ಬೇಕು ಅಂತ. ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಒಂದು ಮಾತಿದೆ, ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿನ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಅಂತ. ಈ ಮಾತು ಈಗಿನದಲ್ಲ, ಗಾಂಧಿ ಕಾಲದಿಂದಲೂ ಇರೋ ಮಾತು. ರಸ್ತೆ ಹಾಗೂ ಸಂಚಾರ ಸಂಪರ್ಕ ಸರಿ ಆಯ್ತು ಅಂದ್ರೆ ಅಭಿವೃದ್ಧಿ ಸುಲಭವಾಗಿ ಆಗತ್ತೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೂ ಅರ್ಥ ಆಗತ್ತೆ. ಈ ಎಕ್ಸ್ಪ್ರೆಸ್ ವೇಗಳು ಹಾಗೂ ಹೈವೇಗಳನ್ನ ಖಾಸಗಿ ವಾಹನಗಳಿಗಿಂತ ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಲಾರಿ, ಟ್ರಕ್ ಇವುಗಳ ಸಂಚಾರವನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗಿರುತ್ತೆ. ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಸುಲಭವಾಗಿ ತಲುಪಬಹುದು ಅಂದ್ರೆ ಸರಕು ಸಾಗಣೆ ಸುಲಭವಾಗುತ್ತೆ. ಸಂಚಾರಿ ವ್ಯವಸ್ಥೆ ಸುಲಭ ಆಯ್ತು ಅಂದ್ರೆ ಸಾಕಷ್ಟು ಕಂಪನಿಗಳು ತಲೆ ಎತ್ತುತ್ತವೆ. ಕಂಪನಿಗಳು ಬಂದ್ವು ಅಂದ್ಮೇಲೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಎಂತವರು ಅರ್ಥ ಮಾಡಿಕೊಳ್ತಾರೆ. ಹೇಗೆ ನೋಡ್ತಾ ಹೋದ್ರೆ ಒಂದೊಂದು ಹೈವೇ, ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣದ ಹಿಂದೆ ನಾನಾ ರೀತಿಯ ಉದ್ದೇಶಗಳಿರುತ್ತವೆ.
ಇಷ್ಟೆಲ್ಲ ಇಲ್ಲದೆ ಒಂದು ಸರ್ಕಾರ ಸಾವಿರಾರು ಕೋಟಿ ರಸ್ತೆಗಳಿಗೆ ಸುರಿಯೋದಕ್ಕೆ ಅವರಿಗೇನು ತಲೆ ಕೆಟ್ಟಿದೆಯಾ ಅಂತ ಜನರು ಕೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ, ಇನ್ನೂ ಒಂದು ಸಿಂಪಲ್ ವಿಚಾರವನ್ನ ಹೇಳ್ತೀನಿ. ಯಾವುದೋ ಒಂದು ಸಣ್ಣ ಊರಲ್ಲೋ ಹಳ್ಳಿಯಲ್ಲೋ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಆರೋಗ್ಯದಲ್ಲಿ ಏರುಪೇರಾಯ್ತು ಅಂತ ಅಂದ್ಕೊಳ್ಳಿ. ಹತ್ತಿರದ ಆಸ್ಪತ್ರೆಗೆ ಸೇರಿಸಿದಾಗ ತಕ್ಷಣವೇ ಇವರನ್ನ ಸಿಟಿಯಲ್ಲಿರೋ ಆಸ್ಪತ್ರೆಗೆ ಸೇರಿಸಿ ಆದಷ್ಟು ಬೇಗ ಸೇರಿಸಿದ್ರೆ ಉಳಿಸಿಕೊಳ್ಬಹುದು ಅನ್ನೋ ಪರಿಸ್ಥಿತಿ ಬಂತು ಅಂತ ಅಂದ್ಕೊಳ್ಳಿ. ಆಗ ತುರ್ತಾಗಿ ನಗರವನ್ನ ತಲುಪಬೇಕು ಅಂದಾಗ ಈ ಹೈವೇಗಳು ಹಾಗೂ ಎಕ್ಸ್ಪ್ರೆಸ್ ವೇಗಳೇ ಕೈ ಹಿಡಿಯೋದು. ಮಾನವೀಯತೆ, ಮನುಕುಲದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡೋ ಧ್ರುವರಾಟಿಗೆ ಒಂದು ಜೀವವನ್ನ ಉಳಿಸೋದ್ರಲ್ಲಿ ಉತ್ತಮ ರಸ್ತೆಗಳು ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋ ಕಾಮನ್ ಸೆನ್ಸೇ ಇಲ್ವಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ವೈರಲ್ ಖಾನ್ ಯೂಟ್ಯೂಬರ್ ಎಕ್ಸ್ಪ್ರೆಸ್ ವೇ ಯಾಕೆ ಬೇಕು ಅನ್ನೋದನ್ನ ತಮ್ಮ ವಿಡಿಯೋ ಒಂದರಲ್ಲಿ ವಿವರಿಸ್ತಾರೆ ಅಂತ. ಅವರು ಬಿಹಾರವನ್ನ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ. ಬಿಹಾರ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿನ ಸಂಚಾರಿ ವ್ಯವಸ್ಥೆ. ಅಲ್ಲಿ ವಸ್ತುಗಳ ಮೇಲೆ 18% ರೋಡ್ ಟ್ಯಾಕ್ಸ್ ಬೀಳೋದಕ್ಕೆ ಕಾರಣವೇ ಎಕ್ಸ್ಪ್ರೆಸ್ ವೇಗಳು ಇಲ್ಲ ಅನ್ನೋದು. ಬಹುತೇಕ ಕಡೆಗಳಲ್ಲಿ ಈ ರೋಡ್ ಟ್ಯಾಕ್ಸ್ 8% ನ ಆಸುಪಾಸಲ್ಲಿರುತ್ತೆ. ಅಂದ್ರೆ ಬಿಹಾರದಲ್ಲಿ ಇನ್ನೂ 10% ಜಾಸ್ತಿ. ಸರಿಯಾದ ರಸ್ತೆಗಳು ಇಲ್ಲ ಅಂದ್ಮೇಲೆ ಅಲ್ಲಿಗೆ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ. ಆದ್ರಿಂದ ಯಾವುದೇ ಸರಕು ಸಾಗಣೆ ವ್ಯವಹಾರಗಳು ನಡೆದರೂ ಅದೆಲ್ಲದರ ಮೇಲೆ ಈ ಖರ್ಚುಗಳನ್ನ ಹೇರಲಾಗುತ್ತೆ. ಸಂಪರ್ಕ ಸಂಚಾರ ಸರಿ ಇಲ್ಲ ಅಂದ್ರೆ ಯಾವ ಕಂಪನಿಗಳು ಕೂಡ ಆ ಸ್ಥಳಕ್ಕೆ ಬರೋದಕ್ಕೆ ಮನಸ್ಸು ಮಾಡೋದಿಲ್ಲ. ಇಷ್ಟೆಲ್ಲಾ ಸಮಸ್ಯೆ ಇಟ್ಕೊಂಡು ಬಿಹಾರಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇಲ್ಲ ಅಂತ ಆರೋಪಿಸಿದ್ರೆ ಅರ್ಥ ಇರುತ್ತಾ ಅಂತ ಅವರು ಕೇಳ್ತಾರೆ. ಇಷ್ಟೆಲ್ಲ ಯಾಕೆ, ಧ್ರುವರಾಟಿ ಹೇಳಿದ ಹಾಗೆ ಇದೆಲ್ಲಾ ದುಡ್ಡನ್ನ ಎಜುಕೇಶನ್ಗೆ ಹಾಕಿದ್ವಿ ಅಂತಲೇ ಇಟ್ಕೊಳ್ಳೋಣ. ಎಲ್ಲಾ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾದ್ರು ಅಂತ ಇಟ್ಕೊಳ್ಳಿ. ಆ ಎಲ್ಲಾ ವಿದ್ಯಾವಂತ ಮಕ್ಕಳಿಗೂ ಒಳ್ಳೆ ಸಂಬಳ ಸಿಕ್ತು ಅಂತ ಇಟ್ಕೊಳ್ಳಿ. ಈಗ ಅವರೆಲ್ಲರೂ ತಮ್ಮ ಜೀವನ ಮಟ್ಟವನ್ನ ಸುಧಾರಿಸಿಕೊಳ್ಳೋದಕ್ಕೆ ಖಂಡಿತ ಗಮನವನ್ನ ಹರಿಸ್ತಾರೆ. ಮೊದಲಿಗೆ ಮನೆ, ತಂದೆ ತಾಯಿ ಕಾಳಜಿ, ಹೀಗೆ ಜೀವನದಲ್ಲಿ ಒಂದೊಂದೇ ಹಂತವನ್ನ ಏರ್ತಾ ಹೋಗ್ತಾರೆ. ಮುಂದೇನು, ಮನೆಗೊಂದು ವಾಹನ. ಮನೆಯಲ್ಲಿ ತಂದೆ ತಾಯಿಗೆ ಸಹಜವಾಗಿ ಆರೋಗ್ಯದ ಸಮಸ್ಯೆ ಕಾಡಬಹುದು. ಇಂಥ ಸಮಯದಲ್ಲಿ ಒಂದು ಕಾರ್ ಇದ್ರೆ ಅವರನ್ನ ಸುಲಭವಾಗಿ ಚೆಕಪ್ಗೆ ಕರ್ಕೊಂಡು ಹೋಗ್ಬೋದು ಅನ್ನೋದು ಭಾರತೀಯ ಮಕ್ಕಳಲ್ಲಿರೋ ಸಹಜ ಗುಣ. ಇನ್ನು ಪತ್ನಿಯನ್ನ ಕರ್ಕೊಂಡು ಹೋಗೋದಕ್ಕೋ ಅಥವಾ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದಕ್ಕೋ ಹೀಗೆ ಹೇಳ್ತಾ ಹೋದ್ರೆ ಮನೆಗೊಂದು ವಾಹನ ಯಾಕೆ ಬೇಕು ಅನ್ನೋದಕ್ಕೆ ಸಾಮಾನ್ಯ ಜನರಲ್ಲೂ ಉತ್ತರ ಇದೆ. ಆದ್ರೆ ಜರ್ಮನಿಗೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಏನೇನನ್ನೋ ವಿದ್ಯಾಭ್ಯಾಸ ಮಾಡಿರೋ ಧ್ರುವರಾಟಿಗೆ ಮಾತ್ರ ಮನೆಗೊಂದು ಕಾರ್ ಇರೋದನ್ನ ಸಹಿಸೋದಕ್ಕೆ ಸಾಧ್ಯವಾಗ್ತಾನೆ ಇಲ್ಲ. ಅಂದಹಾಗೆ ಕಾರ್ ತೆಗೆದುಕೊಳ್ಬೇಕು ಅನ್ನೋ ಕನಸು ಕಾಣ್ತಾ ಇರುವವರು ಹಾಗೂ ಈಗಾಗಲೇ ಕಾರ್ ಇರುವವರಿಗೆ ಇಲ್ಲೊಂದು ಸಮಾಧಾನಕರ ವಿಚಾರವೂ ಇದೆ. ಅದೇನಂದ್ರೆ ಇದನ್ನೆಲ್ಲ ಧ್ರುವರಾಟಿ ಮಾಡ್ತೀನಿ ಅಂತ ಇರೋದು ತಾನು ಭಾರತದ PM ಆದ್ಮೇಲೆ. ಇನ್ ಮುಂದೆ ನಾನೇನ್ ಹೇಳ್ಬೇಕು ಅಂತಿದ್ದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹಾಗಂದ ಮಾತ್ರಕ್ಕೆ ಧ್ರುವರಾಟಿ ಭಾರತದ PM ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಯಾಕಂದ್ರೆ ಆತನ ಬೆನ್ನಿಗೆ ಇರೋದು ಗ್ಯಾರಂಟಿ ವೋಟ್ಗಳು. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿ ವೋಟಿಂಗ್ ದಿನ ಮನೆಯಲ್ಲೇ ಕೂರೋ ಜನಗಳೇನಲ್ಲ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.